ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದ 19 ಕರುಗಳನ್ನು ರಕ್ಷಣೆ ಮಾಡಲಾಗಿದೆ. ಟಾಟಾ ಏಸ್ ಮಿನಿ ಗೂಡ್ಸ್ ವಾಹನದಲ್ಲಿ ಕಸಾಯಿಖಾನೆಗೆ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕರುಗಳನ್ನು ಡಿವೈಎಸ್ಪಿ ರವಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಲಾಗಿದೆ. ಕಾರ್ಯಾಚರಣೆಯ ಸಂದರ್ಭದಲ್ಲಿ ಒಂದು ಗೂಡ್ಸ್ ವಾಹನ ಸಮೇತ ಓರ್ವ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಣಸೂರಿನ ಶಬ್ಬೀರ್ ನಗರದ ಅಫ್ರೀದಿ ಶರೀಫ್ ಬಂಧಿತ ಆರೋಪಿ. ಇನ್ನು ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಶರೀಫ್ನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಖಾಲಿ ನಿವೇಶನ ವಿಚಾರಕ್ಕೆ ನಡೆದ ಗಲಾಟೆಯಿಂದ ದ್ವೇಷಕ್ಕೆ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿಗೆ ಬೆಂಕಿ ಇಟ್ಟಿರುವ ಘಟನೆ ಬೀದರ್ ಶಿವನಗರದಲ್ಲಿ ನಡೆದಿದೆ. ರಮೇಶ್ ಗಾಯಕ್ವಾಡ ಅನ್ನೋರ ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ಗೆ ಕಿಡಿಗೇಡಿಯೊಬ್ಬ ಬೆಂಕಿ ಹಚ್ಚಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಮೇಶ್ ಗಾಯಕ್ವಾಡ ಹಾಗೂ ಸುದರ್ಶನ್ ಮಧ್ಯೆ ಖಾಲಿ ನಿವೇಶನದ ಬಗ್ಗೆ ತಕರಾರು ಇತ್ತು. ಈ ಕೇಸ್ ಕೂಡ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿತ್ತು. ವಿಚಾರಣೆಯ ಹಂತದಲ್ಲಿದೆ. ಇದೇ ವಿಚಾರಕ್ಕೆ ಸುದರ್ಶನ್ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿ ಪರಾರಿಯಾಗಿದ್ದಾನೆ. ಇನ್ನು ಬೆಂಕಿಯ ಜ್ವಾಲೆಗೆ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಘಟನಾ ಸ್ಥಳಕ್ಕೆ ನ್ಯೂ ಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ವಿಟ್ಲದಲ್ಲಿ 2 ವಿದ್ಯಾರ್ಥಿಗಳ ಗುಂಪು ಬಡಿದಾಡಿಕೊಂಡಿವೆ. ಗಲಾಟೆಯ ಸಂದರ್ಭದಲ್ಲಿ 2 ವಿದ್ಯಾರ್ಥಿಗಳಿಗೆ ಚೂರಿಯಿಂದ ಇರಿದಿರೋದು ಬೆಳಕಿಗೆ ಬಂದಿದೆ. ವಿಟ್ಲದ ಖಾಸಗಿ ಐಟಿಐ ಕಾಲೇಜಿನ ಒಂದೇ ತರಗತಿಯ ವಿದ್ಯಾರ್ಥಿಗಳು ಬಡಿದಾಡಿಕೊಂಡಿದ್ದಾರೆ. ಗಲಾಟೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಯೊಬ್ಬ ತನ್ನ ಸಹಪಾಠಿಗಳಿಬ್ಬರಿಗೆ ಚೂರಿಯಿಂದ ಇರಿದಿರೋದು ಬೆಳಕಿಗೆ ಬಂದಿದೆ. ವಿಟ್ಲದ ಹೇಮಂತ್ ಅನ್ನೋ ವಿದ್ಯಾರ್ಥಿ ಚೂರಿ ಇರಿದಿದ್ದು ಪುತ್ತೂರು ಬನ್ನೂರು ನಿವಾಸಿ ಮೊಹಮ್ಮದ್ ರಿಹಾನ್ ಮತ್ತು ಮಂಜೇಶ್ವರದ ದೈಗೋಳಿ ನಿವಾಸಿ ಯಜ್ಞೇಶ್ಗೆ ಗಾಯ ಆಗಿದೆ. ಕಾಲೇಜಿಗೆ ಫುಲ್ ಶೇವ್ ಮಾಡಿಕೊಂಡು ಬರ್ತಾ ಇದ್ದ ಮೊಹಮ್ಮದ್ ರಿಹಾನ್ಗೆ ಹೇಮಂತ್ ಗೇಲಿ ಮಾಡಿ ತಮಾಷೆ ಮಾಡಿದ್ದಾನೆ. ಇದರಿಂದ ಇಬ್ಬರ ನಡುವೆ ಗಲಾಟೆ ನಡೆದಿದೆ. ತಳ್ಳಾಟ ನೂಕಾಟದ ಸಂದರ್ಭದಲ್ಲಿ ಹೇಮಂತ್ ಚೂರಿಯಿಂದ ಮೊಹಮ್ಮದ್ ರಿಹಾನ್ಗೆ ಹೊಟ್ಟೆಯ ಭಾಗಕ್ಕೆ ಇರಿದಿದ್ದಾನೆ. ಈ ವೇಳೆ ತಡೆಯೋದಕ್ಕೆ ಬಂದಂಥ ಯಜ್ಞೇಶ್ ತೊಡೆಗೂ ಕೂಡ ಚೂರಿ ಇರಿತದಿಂದ ಗಾಯ ಆಗಿದೆ. ಗಾಯಾಳುಗಳಿಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದು ಚೂರಿ ಇರಿದ ಹೇಮಂತ್ನನ್ನ ವಿಟ್ಲ ಪೊಲೀಸರು ಬಂಧನ ಮಾಡಿದ್ದಾರೆ. ಮಕ್ಕಳ ಶಾಲಾ ಬ್ಯಾಗ್ನಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿರುವ ಘಟನೆ ಮೈಸೂರು ತಾಲೂಕಿನ ಇಲವಾಲ ಬಳಿಯ ಮಥುರಾ ನಗರದಲ್ಲಿ ನಡೆದಿದೆ. ಮಕ್ಕಳ ಶಾಲಾ ಬ್ಯಾಗ್ನಲ್ಲಿ ಅಡಗಿಕೊಂಡಿದ್ದ ನಾಗರ ಹಾವನ್ನು ಕಂಡು ಪೋಷಕರು ಆತಂಕಗೊಂಡಿದ್ದಾರೆ. ಕೂಡಲೇ ಉರಗರ ಸಂರಕ್ಷಕ ಸ್ನೇಕ್ ಶ್ಯಾಮ್ ಅವರಿಗೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಸ್ನೇಕ್ ಶ್ಯಾಮ್ ಬ್ಯಾಗ್ನಲ್ಲಿ ಅಡಗಿಕೊಂಡಿದ್ದ ಹಾವನ್ನು ರಕ್ಷಣೆ ಮಾಡಿದ್ದಾರೆ. ಬೀದರ್ನಲ್ಲಿ ಹಣ ಕಳೆದುಕೊಂಡ ಮಹಿಳೆಗೆ ಎಐ ಕ್ಯಾಮೆರಾದ ಸಹಾಯದಿಂದ ಕೇವಲ 20 ನಿಮಿಷದಲ್ಲಿ ಹಣವನ್ನು ಹುಡುಕಿ ಕೊಡಲಾಗಿದೆ. ಬೀದರ್ ಡಿಎಚ್ಒ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುವ ಜ್ಯೋತಿ ಅನ್ನೋರು ಮನೆಯಿಂದ ಆಟೋದಲ್ಲಿ ಕೆಲಸಕ್ಕೆ ಹೋಗುವಾಗ 29,000 ಹಣವನ್ನು ಕಳ್ಕೊಂಡಿದ್ರು. ಕಚೇರಿಗೆ ಬಂದು ಬ್ಯಾಗನ್ನು ನೋಡಿದಾಗ ಬ್ಯಾಗ್ನಲ್ಲಿ ಹಣ ಇಲ್ಲದಿರೋದನ್ನು ನೋಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡ ಪೊಲೀಸರು ಕೇವಲ 20 ನಿಮಿಷದಲ್ಲಿ ಎಐ ಕ್ಯಾಮೆರಾದ ಸಹಾಯದಿಂದ ಹಣವನ್ನು ಪತ್ತೆ ಹಚ್ಚಿದ್ದಾರೆ. ಮಂಗಳಪೇಟೆ ಬಳಿ ಆಟೋದಿಂದ ಬಿದ್ದ ಹಣದ ಬ್ಯಾಗನ್ನು ಬೈಕ್ ಸವಾರ ಎತ್ಕೊಂಡು ಹೋಗಿದ್ದ. ಎಐ ಕ್ಯಾಮೆರಾ ಮೂಲಕ ಬೈಕ್ ಸವಾರನನ್ನ ಪತ್ತೆ ಹಚ್ಚಿ 29,000 ಹಣವನ್ನು ಮಹಿಳೆಗೆ ಹಿಂದಿರುಗಿಸಿದ್ದಾರೆ. ಹಣವನ್ನು ಕಳ್ಕೊಂಡಿದ್ದ ಜ್ಯೋತಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಧನ್ಯವಾದ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.